9ನೇ ತರಗತಿ ಕನ್ನಡ. ಪದ್ಯಭಾಗ 8 ಕನ್ನಡ ನಾಡು ನುಡಿ ಎಲ್ಬಿಎ ಪ್ರಶ್ನೋತ್ತರಗಳು. ಮುಖ್ಯ ಪ್ರಶ್ನೆ 1 ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಬರೆಯಿರಿ. 1 ಚತುರ ಪದದ ತದ್ಭವ ರೂಪ ಇದಾಗಿದೆ. ಸರಿಯಾದ ಆಯ್ಕೆ ಸಿ ಚತುರ. 2 ಅಕ್ಷರ ಗಣದಲ್ಲಿರುವ ಒಟ್ಟು ಗಣಗಳ ಸಂಖ್ಯೆ. ಸರಿಯಾದ ಆಯ್ಕೆ ಡಿ 8. 3 ಖ್ಯಾತ ಕರ್ನಾಟಕ ವೃತ್ತಗಳ ಸಂಖ್ಯೆ. ಸರಿಯಾದ ಆಯ್ಕೆ ಬಿ 6. 4 ಉತ್ಪಲ ಮಾಲಾ ವೃತ್ತದ ಒಂದು ಸಾಲಿನ ಅಕ್ಷರಗಳ ಸಂಖ್ಯೆ. ಸರಿಯಾದ ಆಯ್ಕೆ ಸಿ 20. 5 ಅರಯ ಪದದ ಅರ್ಥ. ಸರಿಯಾದ ಆಯ್ಕೆ ಎ ಪಾಲನೆ. 6 ಅಗ್ಗಳ ಪದದ ಅರ್ಥ. ಸರಿಯಾದ ಆಯ್ಕೆ ಬಿ ಶ್ರೇಷ್ಠ. 7 ಸಂಸ್ಕೃತ ಪದದ ತದ್ಭವ ರೂಪ. ಸರಿಯಾದ ಆಯ್ಕೆ ಸಿ ಸಕ್ಕದ. 8 ಕಂದ ಪದ್ಯದ ಒಟ್ಟು ಮಾತ್ರೆಗಳ ಸಂಖ್ಯೆ. ಸರಿಯಾದ ಆಯ್ಕೆ ಬಿ 64. 9 ಚಂಪಕ ಮಾಲಾ ವೃತ್ತದ ಒಂದು ಸಾಲಿನ ಅಕ್ಷರ ಸಂಖ್ಯೆ. ಸರಿಯಾದ ಆಯ್ಕೆ ಎ 21. 10 ಲಲಿತ ಪದದ ಅರ್ಥ. ಸರಿಯಾದ ಆಯ್ಕೆ ಎ ಸುಂದರ. ಪ್ರಶ್ನೆ 2 ಮೊದಲ 2 ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ. 11 ತೈಲ ಎಣ್ಣೆ ವೃತ್ತ ತುಪ್ಪ. 12 ಅ ಆ ಇ ಈ ಸ್ವರಗಳು. ಪಪ್ಪ ಪಬ್ಬ ವ್ಯಂಜನಗಳು. 13 ಷಟ್ಪದಿಗಳು ಮಾತ್ರಾಗಣ ವೃತ್ತಗಳು ಅಕ್ಷರಗಣ. 14 ಭಾಮಿನಿ ಷಟ್ಪದಿ 3 4 3 4 ಕಂದ ಪದ್ಯ 4 4 4. ಮುಖ್ಯ ಪ್ರಶ್ನೆ 3 ಈ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 15 ತುಪ್ಪದೊಡನೆ ಯಾವುದನ್ನು ಬೆರೆಸಬಾರದು. ಉತ್ತರ ತುಪ್ಪದೊಡನೆ ಎಣ್ಣೆಯನ್ನು ಬೆರೆಸಬಾರದು. ಪ್ರಶ್ನೆ 16 ಸುಲಿದ ಬಾಳೆಯ ಹಣ್ಣಿನಂತೆ ಸುಲಭವಾದ ಭಾಷೆ ಯಾವುದು. ಉತ್ತರ ಸುಲಿದ ಬಾಳೆಯ ಹಣ್ಣಿನಂತೆ ಕನ್ನಡ ಭಾಷೆ ಅತ್ಯಂತ ಸುಲಭವಾಗಿದೆ. ಪ್ರಶ್ನೆ 17 ಕುಡಿದೊದೆಯ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳ್ ಎಂದವರು ಯಾರು. ಉತ್ತರ ಶ್ರೀ ವಿಜಯ ಕವಿಯು ಕನ್ನಡಿಗರು ಓದದಿದ್ದರೂ ಕಾವ್ಯ ಪ್ರಯೋಗ ಮಾಡಬಲ್ಲ ಪರಿಣಿತರು ಎಂಬ ಅರ್ಥದಲ್ಲಿ ಹೀಗೆ ಹೇಳಿದ್ದಾರೆ. ಪ್ರಶ್ನೆ 18 ಶುದ್ಧ ಕನ್ನಡದೊಳ್ ಸಂಸ್ಕೃತವನ್ನು ಬೆರೆಸಬಾರದು ಎಂದವರು ಯಾರು. ಉತ್ತರ ನಯಸೇನ ಕವಿಯು ಕನ್ನಡದಲ್ಲಿ ಸಂಸ್ಕೃತವನ್ನು ಅತಿಯಾಗಿ ಬೆರೆಸಬಾರದು ಎಂದು ಹೇಳಿದ್ದಾರೆ. ಪ್ರಶ್ನೆ 19 ಕನ್ನಡ ನಾಡಿನ ಪರಿಸರದಲ್ಲಿ ಏನೇನೆಲ್ಲ ಬೆಳೆಯುತ್ತದೆ ಎಂದು ಆಂಡಯ್ಯ ಕವಿ ಹೇಳಿದ್ದಾರೆ. ಉತ್ತರ ಕನ್ನಡ ನಾಡಿನ ಪರಿಸರದಲ್ಲಿ ಮಲ್ಲಿಗೆ ಸಂಪಿಗೆ ದಾಳಿಂಬೆ ಮಾವು ತೆಂಗು ಅಡಿಕೆ ಮುಂತಾದವುಗಳು ಬೆಳೆಯುತ್ತವೆ ಎಂದು ಆಂಡಯ್ಯ ಕವಿ ಹೇಳಿದ್ದಾರೆ. ಪ್ರಶ್ನೆ 20 ಕನ್ನಡಿಗರ ವಿಶೇಷತೆಯನ್ನು ಶ್ರೀ ವಿಜಯ ಹೇಗೆ ಸಾರಿದ್ದಾರೆ. ಉತ್ತರ ಕನ್ನಡ ನಾಡಿನ ಜನತೆ ಅಂದರೆ ಕನ್ನಡಿಗರು ಸಾಹಿತ್ಯದ ಯಾವುದೇ ಪ್ರಕಾರವಾಗಲಿ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬಲ್ಲರು. ಸ್ಪಷ್ಟ ಮಾತುಗಳಲ್ಲಿ ಅದನ್ನು ಅಭಿವ್ಯಕ್ತಪಡಿಸಬಲ್ಲರು. ಅಕ್ಷರ ಜ್ಞಾನವಿಲ್ಲದಿದ್ದರೂ ನಮ್ಮ ಜನಪದರು ಕಾವ್ಯವನ್ನು ಕಟ್ಟಬಲ್ಲರು ಹಾಗೂ ಸೊಗಸಾಗಿ ಆಡಬಲ್ಲರು. ನಿಜವಾಗಿಯೂ ಕನ್ನಡಿಗರು ಬುದ್ಧಿಶಾಲಿಗಳು ಎಂದು ಶ್ರೀ ವಿಜಯ ಕವಿ ಮನಸಾರೆ ಹೊಗಳಿದ್ದಾರೆ. ಪ್ರಶ್ನೆ 21 ಕನ್ನಡ ಮತ್ತು ಸಂಸ್ಕೃತ ಭಾಷಾ ಬಳಕೆಯ ಬಗ್ಗೆ ನಯಸೇನ ಏನು ಹೇಳುತ್ತಾರೆ. ಉತ್ತರ ನಮ್ಮ ಕನ್ನಡ ಭಾಷೆಯು ಕೇವಲ ವಿದ್ವಾಂಸರಿಂದ ಸಂಸ್ಕೃತಮಯವಾಗುವುದನ್ನು ಸಹಿಸಿದ ನಯಸೇನ ಕವಿಯು ನಮಗೆ ಎಣ್ಣೆಯೂ ಬೇಕು ತುಪ್ಪವೂ ಬೇಕು, ಆದರೆ ಅವೆರಡನ್ನು ಮಿಶ್ರಣ ಮಾಡಿ ಬಳಸಬಾರದು ಎಂದು ಹೇಳಿದ್ದಾನೆ. ಹಾಗೆಯೇ ಪರಿಶುದ್ಧ ಕನ್ನಡದಲ್ಲಿಯೇ ಕಾವ್ಯ ರಚನೆ ಮಾಡಿ ಎಂದು ಅವರು ತಿಳಿಸಿದ್ದಾರೆ. ಪ್ರಶ್ನೆ 22 ಕನ್ನಡ ನುಡಿಯಲ್ಲೇ ಮೋಕ್ಷ ಸಾಧನೆ ಎಂದು ಕವಿ ಮಹಾಲಿಂಗರಂಗ ಹೇಗೆ ಸಾರಿದ್ದಾರೆ. ಉತ್ತರ ನಮ್ಮ ಕನ್ನಡ ಭಾಷೆ ತುಂಬಾ ಸರಳವಾದ ಸುಂದರವಾದ ಮತ್ತು ಲಲಿತವಾದ ಭಾಷೆ. ಇದು ಸುಲಿದ ಬಾಳೆಯ ಹಣ್ಣಿನಂತೆ ಸಿಪ್ಪೆ ತೆಗೆದ ಕಬ್ಬಿನಂತೆ ಕಾಯಿಸಿ ಆರಿಸಿದ ಹಾಲಿನಂತೆ ಉಪಯೋಗಿಸಲು ತುಂಬಾ ಸುಲಭ. ಕನ್ನಡದಲ್ಲೇ ಭಿನ್ನವಿಸಿದರೆ ಹರಿಯು ವರಗಳ ಮಳೆಯನ್ನು ಕರೆಯುವನು ಎಂಬ ಮಾತಿನಂತೆ ಕನ್ನಡದಲ್ಲೇ ಪ್ರಾರ್ಥಿಸಿ ಮೋಕ್ಷಕ್ಕೆ ದಾರಿ ಮಾಡಿಕೊಂಡರೆ ಸಾಲದೆ ಇದಕ್ಕಿಂತ ಸಂಸ್ಕೃತದಲ್ಲಿ ಇನ್ನೇನಿದೆ ಹೆಚ್ಚಾದದ್ದು ಎಂದು ಮಹಾಲಿಂಗರಂಗ ಕವಿ ಹೇಳಿದ್ದಾರೆ. ಪ್ರಶ್ನೆ 5 ಕೆಳಗಿನ ಕವಿಗಳ ಅಥವಾ ಸಾಹಿತಿಗಳ ಸ್ಥಳ ಕಾಲ ಕೃತಿ ಮತ್ತು ಬಿರುದು ಅಥವಾ ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ. ಕೃತಿಕಾರರ ಪರಿಚಯ ಶ್ರೀ ವಿಜಯ. ಶ್ರೀ ವಿಜಯ ಕವಿಯು ಸಾಮಾನ್ಯ ಶತ 9ನೇ ಶತಮಾನದಲ್ಲಿ ಬದುಕಿದ್ದರು. ಈತ ರಾಷ್ಟ್ರಕೂಟ ಚಕ್ರವರ್ತಿ ಅಮೋಘವರ್ಮ ನೃಪತುಂಗನ ಆಸ್ಥಾನದಲ್ಲಿದ್ದರು. ಇವರು ಕವಿರಾಜ ಮಾರ್ಗ ಎಂಬ ಲಾಕ್ಷಣಿಕ ಗ್ರಂಥವನ್ನು ರಚಿಸಿದ್ದಾರೆ. ಇದು ಕನ್ನಡ ಭಾಷೆಯಲ್ಲಿ ಲಭಿಸಿರುವ ಮೊದಲ ಗ್ರಂಥವಾಗಿದೆ.
ಕೃತಿಕಾರರ ಪರಿಚಯ. ನಯಸೇನ. ನಯಸೇನ ಕವಿಯು ಸಾಮಾನ್ಯ ಶತ ಸುಮಾರು 12ನೇ ಶತಮಾನದಲ್ಲಿ ಧಾರವಾಡ ಜಿಲ್ಲೆಯ ಮುಳಗುಂದದಲ್ಲಿ ಜೀವಿಸಿದ್ದರು. ಇವರು ಧರ್ಮಾಮೃತ ಎಂಬ ಚಾಂಪು ಕಾವ್ಯವನ್ನು ರಚಿಸಿದ್ದಾರೆ. ಕನ್ನಡ ಮತ್ತು ಸಂಸ್ಕೃತ ಭಾಷೆಯನ್ನು ಬೆರೆಸಿ ಕಾವ್ಯ ರಚಿಸುವುದನ್ನು ಇವರು ಆಕ್ಷೇಪಿಸಿದ್ದು, ಅದನ್ನು ಎಣ್ಣೆ ತುಪ್ಪಗಳ ಮಿಶ್ರಣದ ಆಸ್ವಾದಕ್ಕೆ ಹೋಲಿಸಿದ್ದಾರೆ. ಕೃತಿಕಾರರ ಪರಿಚಯ. ನೇಮಿಚಂದ್ರ. ನೇಮಿಚಂದ್ರ ಕವಿಯು ಸಾಮಾನ್ಯ ಶತ ಸುಮಾರು 12ನೇ ಶತಮಾನದಲ್ಲಿ ಜೀವಿಸಿದ್ದರು. ಇವರು ಲೀಲಾವತಿ ಪ್ರಬಂಧ ಹಾಗೂ ಅರ್ಧನೇಮಿ ಪುರಾಣ ಎಂಬ ಪ್ರಸಿದ್ಧ ಕಾವ್ಯಗಳನ್ನು ರಚಿಸಿದ್ದಾರೆ. ಇವರು ಕವಿಗಳ ಕಾವ್ಯ ಶಕ್ತಿಯ ಬಗ್ಗೆ ಅತ್ಯಂತ ಸೊಗಸಾಗಿ ವರ್ಣಿಸಿದ್ದಾರೆ. ಕೃತಿಕಾರರ ಪರಿಚಯ. ಆಂಡಯ್ಯ. ಆಂಡಯ್ಯ ಕವಿಯು ಸಾಮಾನ್ಯ ಶತ ಸುಮಾರು 13ನೇ ಶತಮಾನದಲ್ಲಿ ಕದಂಬರ ದೊರೆ ಕಾಮದೇವನ ಆಶ್ರಯದಲ್ಲಿದ್ದರು. ಇವರು ಗಬ್ಬಿಗರ ಕಾವ ಮತ್ತು ಗಬ್ಬಿಗರ ಕಾವಂ ಎಂಬ ಕೃತಿಯನ್ನು ರಚಿಸಿದ್ದಾರೆ. ಸಂಸ್ಕೃತದ ಸಹಾಯ ಪಡೆಯದೆ ಕೇವಲ ತದ್ಭವ ಮತ್ತು ದೇಶಿ ಪದಗಳನ್ನು ಬಳಸಿ ಅಚ್ಚ ಕನ್ನಡದಲ್ಲಿ ಈ ಕೃತಿಯನ್ನು ರಚಿಸಿರುವುದು ಇವರ ವಿಶೇಷತೆ. ಕೃತಿಕಾರರ ಪರಿಚಯ. ಮಹಾಲಿಂಗರಂಗ. ಮಹಾಲಿಂಗರಂಗ ಕವಿಯು ಸಾಮಾನ್ಯ ಶತ ಸುಮಾರು 17ನೇ ಶತಮಾನದಲ್ಲಿ ಜೀವಿಸಿದ್ದರು. ಇವರು ಅನುಭವಾಮೃತ ಎಂಬ ಕೃತಿಯನ್ನು ರಚಿಸಿದ್ದಾರೆ. ಇವರ ನಿಜವಾದ ಹೆಸರು ಶ್ರೀರಂಗ. ಇವರು ತಮ್ಮ ಹೆಸರಿನೊಂದಿಗೆ ತಂದೆಯ ಹೆಸರನ್ನು ಸೇರಿಸಿ ಮಹಾಲಿಂಗರಂಗ ಎಂದು ಕರೆದುಕೊಂಡಿದ್ದಾರೆ. ಇವರ ಆರಾಧ್ಯ ದೇವರು ಶ್ರೀಶೈಲ ಮಲ್ಲಿಕಾರ್ಜುನ. ಮುಖ್ಯ ಪ್ರಶ್ನೆ 6. ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರೆಯಿರಿ. ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಹೆಸರಿಸಲಾಗಿದೆ. ಛಂದಸ್ಸಿನ ಹೆಸರು ಕಂದಪದ್ಯ. ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಹೆಸರಿಸಲಾಗಿದೆ. ಛಂದಸ್ಸಿನ ಹೆಸರು ಉತ್ಪಲ ಮಾಲಾವೃತ. ಮುಖ್ಯ ಪ್ರಶ್ನೆ 7. ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ. ಸುಲಿದ ಬಾಳೆಯ ಹಣ್ಣಿನಂದೊಳು. ಅಲಂಕಾರದ ಹೆಸರು ಉಪಮಾಲಂಕಾರ. ಉಪಮೇಯ ಕನ್ನಡ ಭಾಷೆ. ಉಪಮಾನ ಸುಲಿದ ಬಾಳೆಹಣ್ಣು. ಉಪಮಾವಾಚಕ ಅಂದದೊಳು. ಸಮಾನ ಧರ್ಮ ಸುಲಭವಾಗಿರುವುದು ಅಥವಾ ಸವಿಯಲು ಹಿತವಾಗಿರುವುದು. ಸಮನ್ವಯ. ಇಲ್ಲಿ ಉಪಮೇಯವಾದ ಕನ್ನಡ ಭಾಷೆಯು ವಾಕ್ಯದಲ್ಲಿ ನೇರವಾಗಿ ಇಲ್ಲದಿದ್ದರೂ ಅದನ್ನು ಉಪಮಾನವಾದ ಸುಲಿದ ಬಾಳೆಯ ಹಣ್ಣಿಗೆ ಹೋಲಿಸಲಾಗಿದೆ. ಸುಲಿದ ಬಾಳೆಹಣ್ಣು ತಿನ್ನುವುದು ಎಷ್ಟು ಸುಲಭವೋ ಕನ್ನಡ ಭಾಷೆಯು ಅಷ್ಟೇ ಸುಲಭ ಮತ್ತು ಸವಿಯಾದುದು ಎಂದು ಹೋಲಿಸಿ ಹೇಳಿರುವುದರಿಂದ ಇದು ಉಪಮಾಲಂಕಾರವಾಗಿದೆ. ಲಕ್ಷಣ. ಎರಡು ವಸ್ತುಗಳಿಗೆ ಪರಸ್ಪರ ಹೋಲಿಕೆ ಇರುವುದನ್ನು ವರ್ಣಿಸುವುದೇ ಉಪಮಾಲಂಕಾರ. ಇಲ್ಲಿ ಒಂದು ವಸ್ತುವನ್ನು ಇನ್ನೊಂದು ವಸ್ತುವಿಗೆ ಸಾಟಿಯಾಗಿ ಹೇಳಲಾಗಿದೆ. ಮುಖ್ಯ ಪ್ರಶ್ನೆ 8. ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯವನ್ನು ಬರೆಯಿರಿ. ವಾಕ್ಯ 31. ಕಟ್ಟುಗೆ ಕಟ್ಟದಿರ್ಕೆ ಕಡಲಂ ಕಪಿಸಂತತಿ. ಆಯ್ಕೆ. ಈ ವಾಕ್ಯವನ್ನು ಕನ್ನಡ ನಾಡು ನುಡಿ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ. ಇದನ್ನು ಬರೆದವರು ನೇಮಿಚಂದ್ರ. ಸಂದರ್ಭ. ಕವಿಗಳ ಕವಿತಾ ಪ್ರೌಢಿಮೆಯನ್ನು ವರ್ಣಿಸುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಲಾಗಿದೆ. ಕವಿಗಳು ಅಸಾಧ್ಯವಾದುದನ್ನು ಸಾಧ್ಯವಾಗಿಸುವ ಶಕ್ತಿ ಹೊಂದಿದ್ದಾರೆ ಎಂಬುದನ್ನು ವಿವರಿಸುವಾಗ ಈ ಉದಾಹರಣೆ ನೀಡಲಾಗಿದೆ. ಸ್ವಾರಸ್ಯ. ರವಿ ಕಾಣದ್ದನ್ನು ಕವಿ ಕಂಡ ಎಂಬ ಲೋಕೋಕ್ತಿಯನ್ನು ನೇಮಿಚಂದ್ರ ಇಲ್ಲಿ ಸಮರ್ಥಿಸಿದ್ದಾರೆ. ಕವಿಗಳು ತಮ್ಮ ಕಲ್ಪನಾ ಶಕ್ತಿಯಿಂದ ಎಂತಹ ಅದ್ಭುತಗಳನ್ನಾದರೂ ಸೃಷ್ಟಿಸಬಲ್ಲರು ಎಂಬುದು ಇಲ್ಲಿನ ಸ್ವಾರಸ್ಯ. ವಾಕ್ಯ 32. ಕಲಿತ ಸಿಗುರಿನ ಕಬ್ಬಿನಂದದಿ. ಆಯ್ಕೆ. ಈ ವಾಕ್ಯವನ್ನು ಮಹಾಲಿಂಗರಂಗ ಬರೆದಿರುವ ಕನ್ನಡ ನಾಡು ನುಡಿ ಎಂಬ ಪದ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ. ಕನ್ನಡ ಭಾಷೆಯ ಸರಳತೆ, ಶಕ್ತಿ ಮತ್ತು ಸೌಂದರ್ಯವನ್ನು ವರ್ಣಿಸುತ್ತಾ ಈ ಮಾತನ್ನು ಹೇಳಲಾಗಿದೆ. ಕನ್ನಡವು ಸಿಪ್ಪೆ ಸುಲಿದ ಕಬ್ಬಿನಂತೆ ಸವಿಯಲು ಅತ್ಯಂತ ಸುಲಭ ಮತ್ತು ಮಧುರ ಎಂಬುದು ಇಲ್ಲಿನ ಆಶಯ. ಸ್ವಾರಸ್ಯ. ಕನ್ನಡ ಭಾಷೆಯು ಕಬ್ಬಿಣದ ಕಡಲೆಯಂಥದ್ದಲ್ಲ, ಅದು ಅತ್ಯಂತ ಸರಳ ಹಾಗೂ ಶಕ್ತಿಶಾಲಿ ಎಂಬುದು ಕವಿಯ ಅಭಿಮಾನದ ನುಡಿಯಾಗಿದೆ. ವಾಕ್ಯ 33. ದಾಳಿಂಬೆ ಮಲ್ಲಿದೊಪ್ಪುವ ಚಂದಂ. ಆಯ್ಕೆ. ಈ ವಾಕ್ಯವನ್ನು ಆಂಡಯ್ಯ ರಚಿಸಿರುವ ಕನ್ನಡ ನಾಡು ನುಡಿ ಎಂಬ ಪದ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ. ಆಂಡಯ್ಯ ಕವಿಯು ಕನ್ನಡ ನಾಡಿನ ಸಸ್ಯ ಸಂಪತ್ತನ್ನು ಕುರಿತು ವರ್ಣಿಸುವ ಸಂದರ್ಭದಲ್ಲಿ ಕನ್ನಡ ನಾಡಿನಲ್ಲಿ ಮಲ್ಲಿಗೆ ಅಲ್ಲದೆ, ಸಂಪಿಗೆ ಅಲ್ಲದೆ
ಕೆಂಪಾದ ತೆಂಗು ಅಲ್ಲದೆ, ಮಾವು, ದಾಳಿಂಬೆ ಅಲ್ಲದೆ, ಅಡಿಕೆ ಅಲ್ಲದೆ ಗಿಡಮರಗಳೇ ಇಲ್ಲ ಎಂದು ವರ್ಣಿಸಿದ್ದಾರೆ. ಸ್ವಾರಸ್ಯ: ಕವಿಗೆ ತನ್ನ ನಾಡಿನ ನಿಸರ್ಗದ ಮೇಲೆ ಇರುವ ಅಪಾರವಾದ ಅಭಿಮಾನ ಮತ್ತು ಪ್ರೀತಿ ಇಲ್ಲಿ ಅನಾವರಣಗೊಂಡಿದೆ. ಮುಖ್ಯ ಪ್ರಶ್ನೆ 9. ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಬರೆಯಿರಿ. ಪದ್ಯಭಾಗ ಪದ್ಯಭಾಗ ಮುಖ್ಯ ಪ್ರಶ್ನೆ 10. ಕೆಳಗಿನ ಪದ್ಯ ಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ಯವನ್ನು ಆಧರಿಸಿ ಸಾರಾಂಶ ಬರೆಯಿರಿ. ಪದ್ಯಭಾಗ ಸಾರಾಂಶ: ಕನ್ನಡ ನಾಡಿನ ಜನರ ಭಾಷಾ ಪ್ರೌಢಿಮೆಯನ್ನು ಶ್ರೀವಿಜಯನು ಇಲ್ಲಿ ಅತ್ಯಂತ ಮೌಲ್ಯಯುತವಾಗಿ ಬಣ್ಣಿಸಿದ್ದಾನೆ. ಕನ್ನಡ ನಾಡಿನ ಜನರು ಪದಗಳನ್ನು ಅರಿತು ಬಳಸುವಲ್ಲಿ ಮತ್ತು ಬಳಕೆಯ ಪದಗಳ ಅರ್ಥವನ್ನು ವಿಮರ್ಶಿಸುವಲ್ಲಿ ಪರಿಣಿತರು. ಕನ್ನಡಿಗರು ಸಹಜವಾಗಿಯೇ ಬುದ್ಧಿವಂತರು. ವಿಶೇಷವೆಂದರೆ ಶಾಸ್ತ್ರೀಯವಾಗಿ ಓದದಿದ್ದರೂ ಅಥವಾ ಅಕ್ಷರ ಜ್ಞಾನವಿಲ್ಲದಿದ್ದರೂ ಸಹ ಕಾವ್ಯವನ್ನು ಕಟ್ಟುವ ಮತ್ತು ಪ್ರಯೋಗಿಸುವ ಅದ್ಭುತ ಶಕ್ತಿಯನ್ನು ಹೊಂದಿದ್ದಾರೆ. ನಮ್ಮ ಜನಪದರ ಸಾಹಿತ್ಯವೇ ಇದಕ್ಕೆ ಸಾಕ್ಷಿ. ಕನ್ನಡಿಗರು ಸದೃಢಶೀಲತೆಯಿಂದ ಮತ್ತು ಸೌಜನ್ಯದಿಂದ ವರ್ತಿಸುವ ಗುಣವುಳ್ಳವರು ಎಂಬ ಮೌಲ್ಯವೂ ಇಲ್ಲಿ ವ್ಯಕ್ತವಾಗಿದೆ. ಪದ್ಯಭಾಗ ಸಾರಾಂಶ: ಆಂಡ್ ಕವಿಯು ಕನ್ನಡ ನಾಡಿನ ಪ್ರಾಕೃತಿಕ ಸಂಪತ್ತನ್ನು ಮತ್ತು ಸೌಂದರ್ಯವನ್ನು ಈ ಪದ್ಯದಲ್ಲಿ ಸ್ತುತಿಸಿದ್ದಾನೆ. ಕಾವೇರಿಯಿಂದ ಗೋದಾವರಿಯವರೆಗೆ ಹಬ್ಬಿರುವ ಕನ್ನಡ ನಾಡು ಶ್ರೀಮಂತವಾದ ಪ್ರಕೃತಿಯನ್ನು ಹೊಂದಿದೆ. ಇಲ್ಲಿ ಮಲ್ಲಿಗೆ, ಸಂಪಿಗೆಯಂತ ಸುಗಂಧಭರಿತ ಹೂವಿನ ಗಿಡಗಳು, ಮಾವು, ದಾಳಿಂಬೆಯಂತ ಹಣ್ಣಿನ ಮರಗಳು ಹಾಗೂ ತೆಂಗು, ಅಡಿಕೆಯಂತ ಸಮೃದ್ಧ ತೋಟಗಳು ಹೇರಳವಾಗಿವೆ. ಈ ನಾಡಿನಲ್ಲಿ ಕೇವಲ ಸಾಮಾನ್ಯ ಗಿಡಮರಗಳಿಗಿಂತ ಹೆಚ್ಚಾಗಿ ಉಪಯುಕ್ತವಾದ ಮತ್ತು ಕಣ್ಣಿಗೆ ಹಿತ ನೀಡುವ ವೃಕ್ಷಗಳೇ ತುಂಬಿವೆ ಎಂದು ಕವಿ ವರ್ಣಿಸಿದ್ದಾರೆ. ಕನ್ನಡ ನಾಡು ಕೇವಲ ಮಣ್ಣಿನ ನಾಡಲ್ಲ, ಅದು ಸುಂದರ ವನಗಳ ಶ್ರೀಮಂತ ನಾಡು ಎಂಬ ಹೆಮ್ಮೆಯ ಮೌಲ್ಯ ಇಲ್ಲಿ ಅನಾವರಣಗೊಂಡಿದೆ. ಪ್ರಶ್ನೆ 11. ಈ ಕೆಳಗಿನ ಪ್ರಶ್ನೆಗಳಿಗೆ 8 ಅಥವಾ 10 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ 38. ಕನ್ನಡ ನಾಡಿನ ವಿಸ್ತಾರ, ಪ್ರಾಕೃತಿಕ ಸಂಪತ್ತಿನ ಬಗ್ಗೆ ಕವಿಗಳು ಹೇಗೆ ವರ್ಣಿಸಿದ್ದಾರೆ ಅಥವಾ ಕನ್ನಡ ಭಾಷೆ ಹಾಗೂ ಸಾಹಿತ್ಯದ ಬಗ್ಗೆ ಕವಿಗಳಿಗಿರುವ ಅಭಿಮಾನ ಹೇಗೆ ವ್ಯಕ್ತವಾಗಿದೆ? ಉತ್ತರ: ಕನ್ನಡ ಭಾಷೆ ಅಥವಾ ಸಾಹಿತ್ಯದ ಬಗ್ಗೆ ಕವಿಗಳಿಗಿರುವ ಅಪಾರ ಅಭಿಮಾನವು ಕನ್ನಡ ನಾಡು ನುಡಿ ಪದ್ಯದಾದ್ಯಂತ ಮನೋಜ್ಞವಾಗಿ ವ್ಯಕ್ತವಾಗಿದೆ. ಈ ಅಂಶಗಳು ಈ ಕೆಳಗಿನಂತೆ ವಿವರಿಸಬಹುದು. ಭಾಷಾ ಪ್ರೌಢಿಮೆ: ಶ್ರೀವಿಜಯ ಕವಿಯು ಕನ್ನಡಿಗರ ಭಾಷಾ ಪ್ರೌಢಿಮೆಯನ್ನು ಹಾಡಿ ಹೊಗಳಿದ್ದಾರೆ. ಕನ್ನಡಿಗರು ಪದಗಳನ್ನು ಅರಿತು ಬಳಸುವಲ್ಲಿ ಮತ್ತು ಅದರ ಅರ್ಥವನ್ನು ಗ್ರಹಿಸಿ ಅಭಿವ್ಯಕ್ತಪಡಿಸುವಲ್ಲಿ ಅತ್ಯಂತ ಸಮರ್ಥರು ಎಂಬುದು ಕವಿಯ ಆಶಯ. ಸಾಹಿತ್ಯ ಶಕ್ತಿ: ಕನ್ನಡಿಗರಿಗೆ ಸಾಹಿತ್ಯ ರಚನೆ ಶಕ್ತಿ ಜನ್ಮಜಾತವಾಗಿ ಬಂದಿದೆ. ಅವರು ಅಕ್ಷರ ಜ್ಞಾನವಿಲ್ಲದಿದ್ದರೂ ಸಹಜ ಪ್ರತಿಭೆಯಿಂದ ಕಾವ್ಯವನ್ನು ರಚಿಸಬಲ್ಲರು. ಇದನ್ನು ಶ್ರೀವಿಜಯನು ಕರಿತೊಂದೆಯ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳ್ ಎಂಬ ಸಾಲಿನ ಮೂಲಕ ಸಮರ್ಥಿಸಿದ್ದಾನೆ. ಭಾಷೆಯ ಸರಳತೆ: ಮಹಾಲಿಂಗ ರಂಗ ಕವಿಯು ಕನ್ನಡ ಭಾಷೆಯ ಸರಳತೆಯನ್ನು ಸುಲಿದ ಬಾಳೆಯ ಹಣ್ಣು, ಸಿಪ್ಪೆ ತೆಗೆದ ಕಬ್ಬು ಮತ್ತು ಕಾಯಿಸಿ ಆರಿಸಿದ ಹಾಲಿಗೆ ಹೋಲಿಸಿದ್ದಾರೆ. ಕನ್ನಡವು ಕಬ್ಬಿಣದ ಕಡಲೆಯಂತಾಗದೆ ಜನಸಾಮಾನ್ಯರಿಗೂ ಅರ್ಥವಾಗುವ ಲಲಿತವಾದ ಭಾಷೆ ಎಂದು ಅಭಿಮಾನದಿಂದ ಹೇಳಿದ್ದಾನೆ. ಭಾಷಾ ಶುದ್ಧತೆ: ನಯಸೇನ ಕವಿಯು ಕನ್ನಡದಲ್ಲಿ ಅನಗತ್ಯವಾಗಿ ಸಂಸ್ಕೃತವನ್ನು ಬೆರೆಸಬಾರದೆಂದು ಎಚ್ಚರಿಸುತ್ತಾ ಭಾಷಾ ಶುದ್ಧತೆಯ ಬಗ್ಗೆ ತನ್ನ ಅಭಿಮಾನ ತೋರಿಸಿದ್ದಾನೆ. ತುಪ್ಪದಲ್ಲಿ ಎಣ್ಣೆ ಬೆರೆಸಬಾರದು ಎಂಬ ಉದಾಹರಣೆ ಇಲ್ಲಿ ಗಮನಾರ್ಹ. ಪ್ರಾಕೃತಿಕ ಸಂಪತ್ತು: ಆಂಡಯ್ಯ ಕವಿಯು ಕನ್ನಡ ನಾಡಿನ ವಿಸ್ತಾರ ಮತ್ತು ಅಲ್ಲಿನ ಪರಿಸರವನ್ನು ವರ್ಣಿಸುತ್ತಾ ಇಲ್ಲಿ ಮಲ್ಲಿಗೆ, ಸಂಪಿಗೆ, ಮಾವು, ತೆಂಗು ಮತ್ತು ಅಡಿಕೆ ತೋಟಗಳಿಂದ ಕಂಗೊಳಿಸುವ ಶ್ರೀಮಂತ ನಾಡು ಎಂದು ಹೆಮ್ಮೆಯಿಂದ ಸಾರಿದ್ದಾನೆ. ಹೀಗೆ ವಿವಿಧ ಘಟ್ಟದಲ್ಲಿ ಕವಿಗಳು ಕನ್ನಡ ನಾಡಿನ ವಿಸ್ತಾರವನ್ನು, ಕನ್ನಡಿಗರ ಬುದ್ಧಿವಂತಿಕೆಯನ್ನು ಮತ್ತು ಕನ್ನಡ ನುಡಿಯ ಸವಿಯನ್ನು ಕೊಂಡಾಡುವ ಮೂಲಕ ನಮ್ಮ ಭಾಷಾಭಿಮಾನವನ್ನು ವ್ಯಕ್ತಪಡಿಸಿದ್ದಾರೆ.